ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಪ್ರತಿದಿನವೂ ಹೀಗೆ ಆಗುತ್ತೆ. ಏನಂತಂದರೆ ಸಾಂಬಾರು ಒಂದೇ ಸಲ ಅಡುಗೆ ಮಾಡೋಣ, ತಿಂಡಿ ಮಾಡೋದು ಬೇಡ, ಈ ಬೇಸಿಗೆ ಕಾಲ ಬಸ್ಸಾರು ಮಾಡ್ಕೊಂಡು ಮುದ್ದೆ ಊಟ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ನೋಡಿ, ಖಾರಕ್ಕೂ ಕೂಡ ಎಲ್ಲ ಮಸಾಲೆನ ಹಾಕ್ಕೊಂಡು ಕಾಯ್ತಾ ಇದ್ದೀನಿ. ಒಳಕಲ್ಲ ರುಬ್ಬೋದಕ್ಕೆ ಬೇಜಾರು ಮಾಡಿಕೊಂಡು ನೋಡೋಣ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ರುಬ್ಬೋಣ ಅಂದರೆ ತೀರಾ ನಿಜವಾಗ್ಲೂ ನಾನು ಅಂದ್ಕೊಂಡು ನಿಮ್ಮ ಜೊತೆ ನನ್ನ ಲಕ್ನ ಚೆಕ್ ಮಾಡಬೇಕು ಅಂತಲೇ ವಿಡಿಯೋ ಶುರು ಮಾಡಿದೆ. ಈಗ ನಾನು ಮಾತು ಮುಗಿಸೋದ್ರೊಳಗೆ ಕರೆಂಟ್ ಬಂದರೆ ನನ್ನ ಅದೃಷ್ಟ ಚೆನ್ನಾಗಿದೆ ಅಂತ. ಖಂಡಿತವಾಗ್ಲೂ ನನಗಂತೂ ಇದು ಸಖತ್ ಖುಷಿ ಆಯಿತು. ನೋಡಿ, ಕರೆಂಟ್ ಬಂತು ಫೈನಲ್ ಆಗಿ. ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಆಲ್ರೆಡಿ 9:45 ಆಯಿತು. ಇನ್ನೇನು ನಮ್ಮ ಮನೆಯವ್ರು ಬರ್ತಾರೆ, ಏನಪ್ಪ ಕರೆಂಟ್ ಬರಲಿಲ್ಲ, ಇವಾಗ ಹೊರಳ್ಕಲ್ಲಿ ತೊಗೊಳೋದ ಅಂತ ಅಂದ್ಕೊತಾ ಇದ್ದೆ. ಅಷ್ಟರಲ್ಲಿ ಕರೆಂಟ್ ಬಂತು. ನನ್ನ ಲಕ್ ಚೆನ್ನಾಗಿದೆ. ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತೇನೋ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಂದರೆ ಹುಣಸೆಹಣ್ಣಿನ ಉಪ್ಪಿನಕಾಯಿ ತುಂಬ ಜನ ಕಮೆಂಟಲ್ಲೆಲ್ಲ ಕೇಳ್ತಿದ್ರೆ, ಮೇಡಮ್ ಸೀಸನ್ನೇ ಮುಗ್ದೋಯ್ತು, ನೀವು ಹುಣಸೆಹಣ್ಣು ಉಪ್ಪಿನಕಾಯಿ ರೆಸಿಪಿ ತೋರಿಸ್ಲಿಲ್ಲ ಅಂತ. ನಾನು ಹೋದ ವರ್ಷ ಹಾಕಿದ್ದು ಉಪ್ಪಿನಕಾಯಿ ತುಂಬ ಜಾಸ್ತಿ ಹಾಕಿದ್ದೆ, ಅದೇ ಸ್ವಲ್ಪ ಇತ್ತು. ಇನ್ನು ಅದು ವೇಸ್ಟ್ ಆಗುತ್ತೆ, ಇನ್ನು ಹೊಸ ಉಪ್ಪಿನಕಾಯಿ ಹಾಕ್ಬಿಟ್ರೆ ಹೊಸದನ್ನೇ ಉಪಯೋಗಿಸ್ತೀವಿ, ಇದಾಗೇ ಇರುತ್ತೆ ಅಂತ ಹೇಳಿ ಈ ವರ್ಷ ನಾನು ಉಪ್ಪಿನಕಾಯಿ ಹಾಕ್ತಿರ್ಲಿಲ್ಲ. ಅಯ್ಯೋ ಏನು ಮಾಡೋದು, ತುಂಬ ಜನ ಕೇಳ್ತಾರಲ್ಲ ಅಂತ ಯೋಚನೆನೂ ಕೂಡ ಮಾಡ್ತಿದ್ದೆ. ಅದರಿಂದ ನಮ್ಮ ಅತ್ತೆ ಅಂದರೆ ನಮ್ಮ ಸೋದರತ್ತೆ ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ಅಂದರೆ ಅವರಿಂದಲೇ ಎಲ್ಲರಿಂದಲೂ ತಿಳ್ಕೊಂಡಿರೋದ್ರಿಂದ ನಾವು ಅದೇ ರೀತಿ ಮಾಡ್ತೀವಿ. ಅವ್ರು ಇವತ್ತು ಹುಣಸೆಹಣ್ಣಿನ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಅಂದರು. ಕಾಲ್ ಮಾಡಿದ್ದೆ ಮಾತಾಡಬೇಕಾದ್ರೆ, ಇವತ್ತು ಹುಣಸೆಹಣ್ಣು ಉಪ್ಪಿನಕಾಯಿ ಹಾಕಬೇಕು ಅಂತ. ಅಯ್ಯೋ ಅತ್ತೆ, ನಾನು ಹುಣಸೆಹಣ್ಣು ಉಪ್ಪಿನಕಾಯಿ ರೆಸಿಪಿ ಕೇಳ್ತಾ ಇದ್ದಾರೆ, ರೆಡಿ ಮಾಡ್ಕೊಂಡಿರ್ರಿ, ಬರ್ತೀನಿ, ಹುಣಸೆಹಣ್ಣು ಉಪ್ಪಿನಕಾಯಿ ವಿಡಿಯೋ ಶೂಟ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ತಿಂಡಿ ಬೇಡ, ಒಂದೇ ಸಲ ಅಡುಗೆ ಊಟ ಮಾಡಿಬಿಡೋಣ ಅಂತ ಶುರು ಮಾಡಿದ್ದೀನಿ ವ್ಲಾಗ್ನ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ಹುಣಸೆಹಣ್ಣು ಉಪ್ಪಿನಕಾಯಿ ರೆಸಿಪಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಯಾಕಂತಂದರೆ ನಾನು ಮುಂದೆ ನೀವು ಕೇಳ್ತಕ್ಕಂಥ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ 100% ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟು ನನಗೆ ಬೇಕು, ಅದರಿಂದ ಹೇಳ್ತಾ ಇದ್ದೀನಿ. ಕರೆಂಟ್ ಬಂತು, ಇನ್ನು ಮತ್ತೆ ಏನೋ ಅದೃಷ್ಟ ಚೆನ್ನಾಗಿದೆ ಅಂತ ಬಂತು ಅಂತ ಸುಮ್ಮನೆ ಲೇಜಿ ಮಾಡೋದು ಬೇಡ. ಅದು ಸಾಂಬಾರಿಗೆ ರುಬ್ಕೊಂಡ್ಬಿಡ್ತೀನಿ. ಬಸ್ಸಾರು ಮುದ್ದೆ ಮಾಡಬೇಕಷ್ಟೇ. ನಮ್ಮ ಮನೆ ಹೊರಗಡೆ ಮುದ್ದೆ ಮಾಡಿ ಊಟ ಮುಗಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗಂತೂ ಫೈನಲ್ ಆಗಿ ಸಾಂಬಾರಂತೂ ರೆಡಿಯಾಗಿದೆ. ಮಜ್ಜಿಗೆನೂ ಕೂಡ ಈ ಬಿಸಿಲಲ್ಲಿ ಮಜ್ಜಿಗೆ ಇಲ್ಲ ಆಗೋದೇ ಇಲ್ಲ. ಕಾಳು ಆದರೆ ನಾನೇನೋ ಎಲ್ಲ ರೆಡಿ ಮಾಡಿದ್ದೀನಿ. ಮುದ್ದೆ ಇಟ್ಟುಕೊಟ್ರೆ ಇವತ್ತು ಮುದ್ದೆ ಅಂತ ಗೊತ್ತಿಲ್ಲ. ಡೈಲಿ ಮುದ್ದೆ ಅಡುಗೆ ಮಾಡೋ ದಿವಸ ಒಂದೇ ಸಲ ಅಡುಗೆ ಅಂತ ಹೇಳಿವೆ ನಮ್ಮ ಮನೆಯವ್ರಿಗೆ, ಇವತ್ತು ಹೇಳಿಲ್ಲ. ಮುದ್ದೆ ಮಾಡಿದೆ ಅಂದರೆ ಮಾಡೋದೇ ಅಪರೂಪ. 3 ತಿಂಗಳಿಗೋ 6 ತಿಂಗಳಿಗೋ ತಿಂಡಿ ಇರಬೇಕು. ಆದರೆ ಸ್ವಲ್ಪ ತಿಂಡಿ ಮಾಡೋದು ಬೇಜಾರು ಮಾಡಿಕೊಂಡು ಸಾಂಬಾರು ಖರ್ಚಾಗಲ್ಲ ಅಂತ ಇವತ್ತು ಒಂದೇ ಸಲ ಅಡುಗೆ ಮಾಡಿದ್ದೀನಿ. ನೋಡಿರಂತ ನಮ್ಮ ಮನೆಯವ್ರು ಹೇಗೆ ಆಡ್ತಾರೆ, ಬಂದಾಗ ಊಟಕ್ಕೆ ಇಟ್ಕೊಡ್ತೀನಲ್ಲ ಅವಾಗ. ಸಾರಾಗಿದೆ, ಇವಾಗ ಮುದ್ದೆ ಮಾಡ್ತೀನಿ. ಮುದ್ದೆ ಇವತ್ತು ಬೆಳಗ್ಗೆ ಮುದ್ದೆ ಮಾಡಿದ್ಯಾ? ಸಾಂಬಾರು ಖರ್ಚಾಗಲ್ಲ, ಕಾಳು ಖರ್ಚಾಗಲ್ಲ. ಏನು ಸಾಂಬಾರು? ಬಸ್ಸಾರು. ಸ್ವಲ್ಪ ಬಸ್ಸಾರು ಮುದ್ದೆ ಉಂಡ್ಬಿಟ್ಟು ನಿದ್ದೆ ಮಾಡುವಂತ. ನಿದ್ದೆ ಮಾಡಬೇಡ, ಕರೆಂಟ್ ಇಲ್ವಾ? ಕರೆಂಟ್ ಬರುತ್ತೆ ಈಗ. ಬರುತ್ತೆ. ಈರುಳ್ಳಿ ಬೇಕಾದ್ರೆ ಕೇಳ್ರಿ. ಈರುಳ್ಳಿ ಸೊಪ್ಪು ಒಗ್ಗರಣೆ ಹಾಕಕ್ಕಿಲ್ವ? ದಂಟಿನ ಸೊಪ್ಪು ಯಾರು ಒಗ್ಗರಣೆ ಹಾಕಲ್ಲ ಹೇಳಪ್ಪ, ನಿಮ್ದೊಂಥರ. ಸೌತೆಕಾಯಿ ಇಟ್ಕೊಳ್ರಿ ನೀವೇ, ಇಟ್ಕಲ್. ಹಪ್ಪಳ ಬೇಕಾದ್ರೆ ತಗೊಳ್ರಿ. ಬೆಣ್ಣೆನ ತುಪ್ಪನೋ ಬೇಕಾ? ತುಪ್ಪ ತತ್ತೀನಿ. ಊಟ ಶುರು ಮಾಡೋಣ. ಮಜ್ಜಿಗೆ, ನನ್ನ ಹಪ್ಪಳ ಇಲ್ಲಿ ಇಡ್ರಿ. ಈರುಳ್ಳಿ ಇದ್ರೊಳಗೆ ಇಡ್ರಿ. ಈಗ ಬೇಗ ಊಟ ಮಾಡು, ಅಮ್ಮಂಗಟ್ಟಿಗೆ ಹೋಗ್ಬೇಕು. ಹುಣಸೆಹಣ್ಣು ಉಪ್ಪಿನಕಾಯಿ ರೆಸಿಪಿ ಅತ್ತೆ ಉಪ್ಪಿನಕಾಯಿ ಹಾಕ್ತಾಯ್ತಂತೆ. ಹೋಯ್ ಬರೋಣ. ನಾನು ಹಾಕಲ್ಲ ಈ ವರ್ಷ. ಊಟ ಮುಗಿಸ್ಕೊಂಡು ಹೋಯ್ ಬರೋಣ. ಬರೋ ಟೈಮಿಗೆ ಕರೆಕ್ಟಾಗಿ ಹುಣಸೆ ಹಣ್ಣು ಇಕ್ಕೊಂಡಿದ್ಯಾ? ಉಪ್ಪಿನಕಾಯಿ
ರೆಡಿ ಮಾಡಿದೆ ಉಪ್ಪಿನಕಾಯಿಗೆ ಎಲ್ಲ ಇಕ್ಕಿದೀನಿ ಏನೆಲ್ಲ ಹೊಡ್ಕೊಂಡು ಕಾಲ್ಸೋದು ಎಲ್ಲ ರೆಡಿ ಆಯ್ತಾ ಕರೆಂಟು ಖಾರ ರೆಡಿ ಮಾಡೋದು ಉಪ್ಪಿನಕಾಯಿ ಹಾಕೋಕ್ಕೆಲ್ಲ ಹಂಗಂಗೆ ಬೇಕು ಎಲ್ಲ ರುಬ್ಬಿಕ್ಕಿರೆ ನಾನೇ ಮಾಡೋಣ ಸರಿ ಇದೊಂಚೂರು ಬಿಡಿಸಿ ಎತ್ತಿಕ್ಕಿ ಮಾಡೋದ ಬಾರ ಬಿಡಿಸ್ಕತ್ತ ಸೆಕೆಂಡ್ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಪುಡಿ ಮಾಡ್ಕೊಂತೀನಿ ಮೆಣಸಿನ್ಕಾಯಿ ಎಷ್ಟು ತಗೊಂಡಿದ್ದೀವಿ ಒಣಮೆಣ್ಸಿನ್ಕಾಯಿ ಬಿಡು ಪುಡಿ ಅಳತೆ ಹೇಳಿರಾಗುತ್ತೆ ಓ ಈಗ ಒಂದು ಇಷ್ಟು ಹುಣಸೆಹಣ್ಣು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಉಪ್ಪು ಅಯ್ಯಪ್ಪ ಅಲ್ಲಿ ಕೆಮ್ಮು ಶುರುವಾಯ್ತು ಅವ ಅಜ್ಜಿ ಒಳಗೆ ಕಳಿಸ್ಬೇಕಾಯ್ತು ಸರಿ ಈಗೆಲ್ಲ ಮೆಣಸಿನ ಪುಡಿ ಮಾಡ್ಕೊಳ್ಳಂತೆ ಆಮೇಲೆ ಕಲಿಸ್ಬೇಕಾದ್ರೆ ಅಳತೆ ಹೇಳಿರ ಪುಡಿ ಮಾಡ್ಕೊಂತೀನಿ ಒಂದು ಕೆ ಜಿದು ಪೂರ್ತಿ ಮಾಡ್ಕೊಂಬಿಡು ಇನ್ನು ಇದ್ದಿದ್ದೆಲ್ಲ ರೆಡಿ ಮಾಡ್ಕೊಂಡು ತೋರಿಸಿರಾಗುತ್ತೆ ಅಲ್ವಾ ಪುಡಿ ಮಾಡ್ಕೊಂಡು ಮೆಂತ್ಯ ಇದು ಸಾಸಿವೆ ಹುರ್ಕೊಂಬರ್ಬೇಕಲ್ವಾ ಹುರ್ಕೊಂಬತ್ತೀನಿ ನಾನು ಅಷ್ಟೊತ್ತಿ ರುಬ್ಕೆ 100 ಗ್ರಾಮು ಎಲ್ಲ ರೆಡಿ ಆಯ್ತೇನತ್ತೆ ಎಲ್ಲ ರೆಡಿ ಆಯ್ತು ಯಾವ್ಯಾವ ಅಳತೆಲ್ಲ ಐತೆ ಹೇಳು ಹುಣಸೆಹಣ್ಣು ಉಪ್ಪಿನಕಾಯಿ ಹುಣಸೆಹಣ್ಣು ಹ್ಞೂ 1 kg ಐತೆ ಹ್ಞೂ ಅದು ಹಸಿರು ಮೆಣಸಿಗೆ ಅರ್ಧ kg ಹಚ್ಕೊಂಡಿದ್ದೀನಿ ಹ್ಞೂ ಉಪ್ಪು 3 ಪಾವು ಹ್ಞೂ ಬೆಳ್ಳುಳ್ಳಿ ಒಂದು 3/4 kg ಹಾಕ್ತೀನಿ ಹ್ಞೂ ಆಮೇಲೆ ಖಾರ ಪುಡಿ ಒಂದು 3/4 ಸೇರು ಹ್ಞೂ 3/4 ಸೇರು 3/4 ಕೆ ಜಿ ಎಲ್ಲ ಒಂದೇ ಇನ್ನ ಮೆಂತ್ಯ ಸಾಸಿವೆ ಅವು 100 ಗ್ರಾಮು ಹ್ಞೂ ಅರಿಶಿನ ಒಂದು 4-5 ಸ್ಪೂನು ಹ್ಞೂ ಬೆಲ್ಲ ಬೆಲ್ಲ ಒಂದು ದಪ್ಪ ದಪ್ಪ ಮುದ್ದೆ ಉಂಡೆ ಅರ್ಧ 1/4 kg ಅರ್ಧ kg ಈಗ ಫಸ್ಟು ಮೆಂತ್ಯನೂ ಸಾಸಿವೆನೂ ಪುಡಿ ಮಾಡ್ಕೊಬೇಕು ಮಾಡ್ಕೊಂತೀನಿ ಈಗ. ಅದಾದ್ಮೇಲೆ ಇನ್ನು ಮಿಕ್ಕಿದ್ದು ಕಲ್ಸತ್ತಾನೆ ರುಬ್ಬೇಕಲ್ಲ ಇನ್ನು ಬೆಳ್ಳುಳ್ಳಿ ಅಲ್ಲವಾ ಖಾರನೂ ಈ ಮೆಂತ್ಯ ಮತ್ತು ಸಾಸಿವೆಯ ಇವಾಗ ಪುಡಿ ಮಾಡ್ಕ್ಯ ಅಲ್ವಾ ಅದಾದ್ಮೇಲೆ ಕಲ್ಸತ್ತಾನೆ ಸರಿ ಅವು ಪುಡಿ ಮಾಡು ಇಲ್ಲಿ ಹಾಕ್ಯಂಡು ರುಬ್ತೀಯಾ ಅಲ್ಲ ಬೆಳ್ಳುಳ್ಳಿ ಎಲ್ಲ ನಾನು ಒಂದೊಂದಕ್ಕೆ ಹಾಕ್ಕೊಂಡು ರುಬ್ಬೋದಂಗೆ ಓ ಈಗ ಖಾರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಂತ್ಯ ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಎಲ್ಲ ಒಂದಿಷ್ಟು ಹಾಕ್ಕೊಂಡು ರುಬ್ಬಿ ಹಾಕೋದು ಜೊತೆಲೆಯ ಹಾಕ್ಯ ಈಗ ತಗೊಂಡಿರೋವನ್ನೆಲ್ಲವ ಖಾರದ ಜೊತೆ ಹಾಕಿಟ್ಟು ಅದ್ರ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಖಾರದ ಪುಡಿ ಮತ್ತು ಎಷ್ಟು ಹಿಡಿಬೇಕು ಒಂದೊಂದು ಜಾರ್ಗೆ ಹಾಕ್ಕೊಂಡು ಈಗ ಅಷ್ಟು ಅಳತೆಯಲ್ಲಿ ತಗೊಂಡು ಎಲ್ಲ ರುಬ್ಕೊಳ್ಳೋದು ಅದಾದ್ಮೇಲೆ ಮಿಕ್ಸ್ ಮಾಡೋದು ತೋರಿಸಿರಾಗುತ್ತೆ ಈಗ ಖಾರದ ಪುಡಿ ಮತ್ತು ಉಪ್ಪು ಹಾಕ್ತೇನತ್ತೆ ಈಗ ಲಾಸ್ಟಾಗಿ ಒಂಚೂರು ಇನ್ನೇನು ನುಣ್ಣಗಾತು ನೋಡ ಹಾಂ ಈ ಖಾರ ನುಣ್ಣಗಾತು ಅನ್ಬೇಕಾದ್ರೆ ಉಪ್ಪನ್ನು ಕೂಡ ಸೇರಿಸಿ ರುಬ್ಬೋದು ನೀರನ್ನ ನೋಡ್ತಾ ಹಾಕ್ಕೊಂಡು ಯಾರೇ ಯಾರೇ ಅಂತ ಅದರೊಳಗೆ ಸಿಗ್ತಾವೆ ಬೀಳಲ್ಲ ಅದು ಖಾರ ಅದು ಫಸ್ಟ್ ಕೈಯಾಗ ಮಿಕ್ಸ್ ಆಗಿದೆ ಉಪ್ಪು ಎಲ್ಲ ಅದೆಲ್ಲ ಕೈಯಾಗ ಮಿಕ್ಸ್ ಖಾರ ನೋಡಿ ನೋಡಿ ಈಗ ಖಾರ ರುಬ್ಬಿದ್ದು ಮಿಶ್ರಣ ರೆಡಿಯಾಗಿದೆ ಅಂದರೆ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಎಲ್ಲ ಐಟಮ್ಗಳ್ನೂ ಕೂಡ ಹಾಕಿ ಈ ಹದಕ್ಕೆ ರುಬ್ಬಿ ಎತ್ತಿಟ್ಕೊಂಡಿದ್ದೀವಿ. ತುಂಬ ಗಟ್ಟಿಯಾಗಿ ರುಬ್ಬಬೇಕು ಅನ್ನೋದೇನಿಲ್ಲ. ಫ್ರಿಡ್ಜಲ್ಲಿ ನಾವು ಉಪ್ಪಿನಕಾಯಿನ ಇಡೋದ್ರಿಂದ ಇವಾಗೆಲ್ಲ ಸ್ವಲ್ಪ ತೆಳ್ಳಗೆ ರುಬ್ಬಿದ್ರು ಕೂಡ ಓಕೆ. ಟೇಸ್ಟ್ ಬೇಕು ಅಂತ ಅಂದರೆ ಸ್ವಲ್ಪ ಖಾರ ತೆಳ್ಳಗೆ ಇರಬೇಕು, ಯಾಕಂತಂದರೆ ಗ್ರೇವಿ ಇದ್ರೇ ಚೆಂದ. ತುಂಬ ಡ್ರೈ ಹಂಗಿದ್ರೆ ಉಪ್ಪಿನಕಾಯಿಗಳು ಅಷ್ಟು ಇಷ್ಟ ಆಗೋದಿಲ್ಲ. ಈ ಅಳತೆಗೆ ನೀವು ಉಪ್ಪಿನಕಾಯಿ ಖಾರವನ್ನು ರೆಡಿ ಮಾಡ್ಕೊಳ್ಳಿ. ಮತ್ತು ಹುಣಸೆಹಣ್ಣಿನ ಉಪ್ಪಿನಕಾಯಿಗೆ ಹಾಗಲಕಾಯಿ, ಕ್ಯಾರೆಟು ಮತ್ತು ಇನ್ನೂ ಬೇರೆ ಬೇರೆ ಅಂದರೆ ಬದನೆಕಾಯಿನೂ ಹಾಕ್ತಾರಂತೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಗೋದಿಲ್ಲ. ಹುಣಸೆಹಣ್ಣಿನ ಉಪ್ಪಿನಕಾಯಿಗೆ ಬರೀ ಹುಣಸೆಹಣ್ಣಿನ ಉಪ್ಪಿನಕಾಯಿ ಇರಬೇಕು. ಅಕಸ್ಮಾತ್ ಹಾಗಲಕಾಯಿನ ಹಾಕಿದ್ರೆ ಪರವಾಗಿಲ್ಲ. ಈ ಬದನೆಕಾಯಿ, ಕ್ಯಾರೆಟು ಅದನ್ನೆಲ್ಲ ನಾವು ಹಾಕೋದೇ ಇಲ್ಲ. ಹಾಗಲಕಾಯಿ ಹಾಕಿದ್ರೆ ಏನಪ್ಪ ಅಂದರೆ ವರ್ಷದ ತನಕ, ವರ್ಷದ ಮೇಲೆ ಎಲ್ಲ ಇಡ್ತೀವಲ್ಲ, ಕಪ್ಪು ಬರುತ್ತೆ. ಅಕಸ್ಮಾತ್ ಹಾಗಲಕಾಯಿ ಕೆಡೋ ಸಾಧ್ಯತೆ ಇರುತ್ತೆ ಅಂತ ನಾವು ಮಿಕ್ಸ್ ಮಾಡಲ್ಲ. ಸ್ವಲ್ಪ ಬೇರೆ ತೊಗೊಂಡು ಬೇಗ ಮುಗಿಸೋ ಥರ ಸ್ವಲ್ಪ ಹುಣಸೆಹಣ್ಣಿನ ಉಪ್ಪಿನಕಾಯಿಗೆ ಹಾಗಲಕಾಯಿನ ಹಾಕೋರು ಹಾಕ್ತಾರೆ. ನಾವು ಅದನ್ನು ಕೂಡ ಹಾಕೋದಿಲ್ಲ.
ಬೇಕಿದ್ರೆ ಸಪ್ರೇಟ್ ಅದನ್ನೇ ಹುಯ್ಕೊಂಬಿಡ್ತೀವಿ, ಅಂದರೆ ಹಾಕ್ಕೊಂಬಿಡ್ತೀವಿ ಉಪ್ಪಿನಕಾಯಿನ. ನಾವು ಉಪ್ಪಿನಕಾಯಿ ಹುಯ್ಕೊಂಬಿಡ್ತೀವಿ ಅಂತ ಅದು ಹಳ್ಳಿ ಕಡೆ ಭಾಷೆ ಆಗಿರುತ್ತೆ. ಫೈನಲಾಗಿ ಈ ರೀತಿಯಾಗಿ ಉಪ್ಪಿನಕಾಯಿ ರೆಡಿ ಆಯಿತು. ನಿಮಗೆ ಶೇರ್ ಮಾಡಲೇಬೇಕು ಅಂತ ತುಂಬ ಕಷ್ಟಪಟ್ಟು ನಮ್ಮ ಅತ್ತೆಯವ್ರ ಮನೆ ಹತ್ರ ಬಂದು ಇವತ್ತು ಉಪ್ಪಿನಕಾಯಿ ರೆಸಿಪಿ ನಿಮಗೆ ಶೇರ್ ಮಾಡಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಫೈನಲಾಗಿ ಈ ಥರ ಹುಣಸೆಹಣ್ಣು ಉಪ್ಪಿನಕಾಯಿ ರೆಡಿ ಮಾಡೋದು ರೆಸಿಪಿ ಶೇರ್ ಮಾಡಿದ್ನಲ್ಲ, ನೋಡಿದ್ರಲ್ಲ, ಇದೇ ಹುಣಸೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿ. ನೋಡಿ ಬಾಯಲ್ಲಿ ನೀರು ಬರೋಂಗೆ ಕಾಣಿಸ್ತಾ ಇದೆ ಹುಣಸೆಹಣ್ಣು. ಯಾರಿಗೆಲ್ಲ ಉಪ್ಪಿನಕಾಯಿ ನೋಡಿ ಬಾಯಲ್ಲಿ ನೀರು ಬಂತು ಕಮೆಂಟ್ ಮಾಡಿ. ಈ ಥರ ಹುಣಸೆಹಣ್ಣು ಉಪ್ಪಿನಕಾಯಿನ ಹಾಕಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಓಕೆನಾ? ಒಂದು ವರ್ಷ ಇದೇನೊಂದು ವರ್ಷ ಬರುತ್ತೇನತ್ತೆ. ಒಂದಿಷ್ಟು ಹೆಚ್ಚಾಕೈತೆ, ಯಾರಿಗಾರ ಕೊಟ್ರೆ ಅಲ್ಲಿ ಸರಿ ಹೋಗೈತೆ. ನೀನು ಮಾವಿನಕಾಯಿ ಎಳ್ಳಿನಕಾಯಿ ಎಲ್ಲ ಉಯ್ತಿರ್ತೀಯಲ್ಲ ಅಲ್ವಾ?